Hello guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಅನ್ನೋ ಸಬ್ಜೆಕ್ಟ್ದು ಇಂಪಾರ್ಟೆಂಟ್ ಕ್ವಶನ್ಸ್ ತುಂಬ ಕಮೆಂಟ್ಸು ಬರ್ತಿತ್ತು. ಇದ್ರ ಮೇಲೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ, ಸಾರಿ. ಆ್ಯಂಡ್ ಇದರಲ್ಲಿ ಬಂದು ನಿಮಗೆ 5 ಚಾಪ್ಟರ್ಸ್ ಇರುತ್ತೆ. ಆ್ಯಂಡ್ ಈ ಚಾಪ್ಟರಲ್ಲಿ ಆಲ್ಮೋಸ್ಟ್ ಅಂದರೆ ನಿಮಗೆ ಇದು ಹೊಸ ಸಿಲಬಸ್ ಅಲ್ಲ, ಇದೇ ಪರ್ಟಿಕ್ಯುಲರ್ ಕ್ವಶನ್ಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾನು ಚಾಪ್ಟರ್ ವೈಸ್ ಯಾವ್ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಟ್ ಮಾಡಿದ್ದೀನಿ. ಆ್ಯಂಡ್ ನಿಮ್ಗೆ ಏನಾದರೂ ಈ ಸಬ್ಜೆಕ್ಟ್ದು ನೋಟ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಇನ್ಸ್ಟಾ ಲಿಂಕ್ ಕೂಡ ಇರುತ್ತೆ. ಅದರಲ್ಲಿ ಬಂದು ನಿಮ್ಗೆ ಬೇಕು ಅಂದರೆ ಮೆಸೇಜ್ ಮಾಡಿದ್ರೆ ಸೆಂಡ್ ಮಾಡ್ತೀನಿ. ಬಟ್ ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಾಗಿರುತ್ತೆ. ಓಕೆ, ಬನ್ನಿ ಡೈರೆಕ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನ ನೋಡ್ತಾ ಹೋಗೋಣ ಚಾಪ್ಟರ್ ವೈಸ್. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ತೀರಾ, ಹಂಗೆ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಾನು ಸಪ್ರೇಟ್ ವಾಟ್ಸಪ್ ಗ್ರೂಪ್ ಬೇರೆ ಇದೆ, ಅದಕ್ಕಿಂತ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. ಅದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಹಿಂಗೆ ಯಾವುದೇ ಇಂಪಾರ್ಟೆಂಟ್ ಕ್ವಶನ್ಸ್ ವೀಡಿಯೋ ಹಾಕಿದ್ರೆ ನಿಮ್ಗೆ ಯೂಟ್ಯೂಬ್ ಕಡೆಯಿಂದ ನೋಟಿಫಿಕೇಶನ್ ಬಂದಿಲ್ಲ ಅಂದರೆ ವಾಟ್ಸಪ್ ಕಡೆಯಿಂದ ಪಕ್ಕ ಬರುತ್ತೆ. ಅದರಿಂದ ನೀವು ನನ್ನ ವಿಡಿಯೋನ ನೀವು ಈಸಿಯಾಗಿ ರೀಚ್ ಮಾಡ್ಬೋದು. ಇಲ್ಲಾಂದರೆ ವೀಡಿಯೋ ಹಾಕೋಕ್ಕಾಗಿಲ್ಲ ಅಂದರೆ ಫೋಟೋ ಸಹ ನಾನು ಹಾಕ್ತೀನಿ ಅದ್ರಲ್ಲಿ. ಸೊ ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಇರುತ್ತೆ, ಅದರಲ್ಲಿ ನೀವು ಜಾಯ್ನ್ ಆಗ್ಬೋದು. ಓಕೆ, ಬನ್ನಿ ನೋಡೋಣ. ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ ಟು ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಅಂತ 2 ಮಾರ್ಕ್ಸ್, 6 ಮಾರ್ಕ್ಸ್, 14 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸ್ ಇರುತ್ತೆ. 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋದಾದರೆ ಮೀನಿಂಗ್ ಆಫ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್, ಅದು ಡೆಫಿನೇಷನು, ಮತ್ತು ಹ್ಯೂಮನ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟು ಮೀನಿಂಗು, ಡೆಫಿನೇಷನು, ಮತ್ತು ಪರ್ಸನಲ್ ಮ್ಯಾನೇಜ್ಮೆಂಟು ಮೀನಿಂಗು, ಡೆಫಿನೇಷನು. ಆ್ಯಂಡ್ 6 ಮಾರ್ಕ್ಸ್, 14 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸ್ನ ನೋಡೋದಾದರೆ ಫಸ್ಟು ನೇಚರ್ ಆಫ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್, ಸ್ಕೋಪ್, ಆಬ್ಜೆಕ್ಟಿವ್, ಫಂಕ್ಷನ್, ಇವ್ಯಾಲ್ಯೂಯೇಷನ್. ಇದು ಬಂದು ಆಲ್ಮೋಸ್ಟ್ ನೀವು 5 ಕ್ವಶನ್ಸ್ ಇದೆ ಇದರಲ್ಲಲ್ವ, ಇದರಲ್ಲಿ ಯಾವುದನ್ನ ಒಂದು ಕೊಡ್ಬೋದು ನಿಮಗೆ. And elements of human capital management, difference between human resources management and human resources management and human resources capital difference ಅನ್ನೋದನ್ನ ಬರಿಬೇಕಾಗುತ್ತೆ. ಆಮೇಲೆ ಎಲಿಮೆಂಟ್ಸ್ ಆಫ್ ಪರ್ಸನಲೈಸ್ ಮ್ಯಾನೇಜ್ಮೆಂಟ್, ಡಿಫ್ರೆನ್ಸ್ ಬಿಟ್ವೀನ್ ಪರ್ಸನಲೈಸ್ಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹ್ಯೂಮನ್ ರಿಸೋರ್ಸಸ್ ಕ್ಯಾಪಿಟಲ್, ಅದರ್ ಡಿಫ್ರೆನ್ಸು, ಮತ್ತು ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಪ್ರೊಸೆಸ್ಸು, ಮತ್ತು ಚಾಲೆಂಜಿಂಗ್ ರೋಲ್ಸ್ ಆಫ್ ಹ್ಯೂಮನ್ ರಿಸೋರ್ಸಸ್ ಅಫಿಷಿಯಲ್ಸ್, ಎಮರ್ಜೆನ್ಸಿ ಇಶ್ಯೂಸ್ ಇನ್ ಹ್ಯೂಮನ್ ರಿಸೋರ್ಸಸ್. ಇದೆಲ್ಲ ಆಗಿರುತ್ತೆ 12 ಕ್ವಶನ್ಸು. ಅದನ್ನು 6 ಮಾರ್ಕ್ಸ್ಗನ್ನ ಕೇಳ್ಬೋದು, 14 ಮಾರ್ಕ್ಸ್ಗನ್ನ ಕೇಳ್ಬೋದು, 10 ಮಾರ್ಕ್ಸ್ ಬಂದುಬಿಟ್ಟು ನಿಮ್ಮದು ಕೇಸ್ ಸ್ಟಡಿ ಆಗಿರುತ್ತೆ, ಓನಾಗಿ ಕೇಳ್ತಾರೆ, ಇದ್ರ ಬೇಸ್ ಮೇಲೆ ಸಹ ಕೇಳ್ಬೋದು. ಇದಾಗಿರುತ್ತೆ ಫಸ್ಟ್ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್. ಆ್ಯಂಡ್ ಸೆಕೆಂಡ್ ಚಾಪ್ಟರ್ ನೋಡೋಣ ಬನ್ನಿ. ಆ್ಯಂಡ್ ಸೆಕೆಂಡ್ ಚಾಪ್ಟರ್ ನೋಡ್ತಾ ಇದ್ದೀರಿ, ಅದರಲ್ಲಿ 2 ಮಾರ್ಕ್ಸ್, 6 ಮಾರ್ಕ್ಸ್, 14 ಮಾರ್ಕ್ಸ್, 10 ಮಾರ್ಕ್ಸ್. 2 ಮಾರ್ಕ್ಸ್ ಬಂದುಬಿಟ್ಟು 5 ಕ್ವಶನ್ಸ್ ಇದೆ. ಮೀನಿಂಗ್, ಡೆಫಿನೇಷನ್ ಆಫ್ ಹ್ಯೂಮನ್ ರಿಸೋರ್ಸಸ್ ಪ್ಲ್ಯಾನಿಂಗ್ ಅಂದರೆ ಏನು, ಜಾಬ್ ಅನಾಲಿಸಿಸ್ ಅಂದರೆ ಏನು, ಮತ್ತು ಜಾಬ್ ಡಿಸೈನ್ ಅಂದರೆ ಏನು, ಅಂದರೆ ಆಮೇಲೆ ರೆಕ್ರೂಟ್ಮೆಂಟ್, ಸೆಲೆಕ್ಷನ್ ಇಂಟರ್ವ್ಯೂ, ಪ್ಲೇಸ್ಮೆಂಟ್ ಅಂದರೆ ಏನು, ಆನ್ ಬೋರ್ಡಿಂಗ್ ಅಂದರೆ ಏನು ಅಂತ ಅದ್ರದ್ದು ಮೀನಿಂಗು, ಡೆಫಿನೇಷನ್ನ ನೀವು ಓದ್ಕೊಂಡು ಹೋಗಬೇಕಾಗಿರುತ್ತೆ. ನೆಕ್ಸ್ಟ್ 6 ಮಾರ್ಕ್ಸ್, 14 ಮಾರ್ಕ್ಸ್, 10 ಮಾರ್ಕ್ಸ್ ಕ್ವಶನ್ಸ್ ನೋಡೋದಾದರೆ ಇಂಪಾರ್ಟೆನ್ಸ್ ಆಫ್ ಹ್ಯೂಮನ್ ರಿಸೋರ್ಸಸ್ ಪ್ಲ್ಯಾನಿಂಗ್, ಅದ್ರದ್ದು ಫ್ಯಾಕ್ಟರ್ ಎಫೆಕ್ಟಿಂಗು, ಪ್ರೊಸೆಸ್ಸು, ಕಾಂಪೊನೆಂಟ್ಸ್ ಆಫ್ ಜಾಬ್ ಡಿಸೈನ್, ಪ್ರೊಸೆಸ್ ಆಫ್ ರೆಕ್ರೂಟ್ಮೆಂಟ್. ಆಲ್ಮೋಸ್ಟ್ ಇದೆಲ್ಲ ನೀವು ಸೆಕೆಂಡ್ ಪಿ ಯುದಲ್ಲಿ ನೀವು ಓದಿರ್ತೀರ. ಆ್ಯಂಡ್ ಪ್ರೊಸೆಸ್ಸು, ಸೋರ್ಸಸ್ಸು, ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಏನು ಅಂತ 7 ಕ್ವಶನ್ಸ್. ನೆಕ್ಸ್ಟ್ ಟೈಪ್ಸ್ ಏನು, ಅದ್ರದ್ದು ಸೆಲೆಕ್ಷನ್ ಟೆಸ್ಟ್ ಮಾಡುವಾಗ ಏನೇನೆಲ್ಲ ಟೈಪ್ಸ್ ಯೂಸ್ ಮಾಡ್ತಾರೆ, ಮತ್ತು ಇಂಟರ್ವ್ಯೂ ಮಾಡುವಾಗ ಇಂಪಾರ್ಟೆನ್ಸ್ ಆಫ್ ಪ್ಲೇಸ್ಮೆಂಟ್, ಅಂದರೆ ಪ್ಲೇಸ್ಮೆಂಟ್ ಮಾಡೋದು ಏನಕ್ಕೆ ಇಂಪಾರ್ಟೆಂಟು ಅನ್ನೋದು ಇದಾಗಿರುತ್ತೆ. 10 ಕ್ವಶನ್ಸ್ ಆಫ್ ಸೆಕೆಂಡ್ ಚಾಪ್ಟರ್. ಥರ್ಡ್ ಚಾಪ್ಟರ್ ನೋಡೋದಾದರೆ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ, ಅದರಲ್ಲಿ ಬಂದುಬಿಟ್ಟು 8 ಬಂದುಬಿಟ್ಟು ನಿಮ್ಗೆ 2 ಮಾರ್ಕ್ಸ್ ಇರುತ್ತೆ. ಏನು ಅಂದರೆ ಮೀನಿಂಗ್, ಡೆಫಿನೇಷನ್ ಆಫ್ ಟ್ರೈನಿಂಗ್, ಡೆವಲಪ್ಮೆಂಟ್, ವರ್ಚುವಲ್ ರಿಯಾಲಿಟಿ ಆ್ಯಂಡ್ ಅಗ್ರಿಮೆಂಟ್, ಕೆರಿಯರ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಮೈಕ್ರೋ ಲರ್ನಿಂಗ್, ಜಾಬ್ ಎನ್ರಿಚ್ಮೆಂಟ್. ಇದೆಲ್ಲ ಅದು ಬಂದು ಡೆಫಿನೇಷನ್ ಬರಿಬೇಕಾಗಿರುತ್ತೆ. ಇದೆಲ್ಲ ಆಗಿರುತ್ತೆ 8 ಕ್ವಶನ್ಸ್, 2 ಮಾರ್ಕ್ಸ್ದು ಥರ್ಡ್ ಚಾಪ್ಟರ್ದು. ಆ್ಯಂಡ್ 6 ಮಾರ್ಕ್ಸ್, 14 ಮಾರ್ಕ್ಸ್, 10 ಮಾರ್ಕ್ಸ್ ನೋಡೋದಾದರೆ ನಿಮಗೆ 11 ಕ್ವಶನ್ಸ್ನ ನಿಮಗೆ ಕೇಳ್ತಾರೆ. ಏನೇನು ಅಂತ ನೋಡೋದಾದರೆ ಇಂಪಾರ್ಟೆನ್ಸ್ ಆಫ್ ಟ್ರೈನಿಂಗ್ ಮೆಥಡ್ಸ್, ಆ್ಯಂಡ್ ಎಲ್ಲಿದೆ ಇಂಪಾರ್ಟೆನ್ಸ್ ಆಫ್ ಡೆವಲಪ್ಮೆಂಟ್, ಟೈಪ್ಸ್ ಆಫ್ ಡೆವಲಪ್ಮೆಂಟ್, ಮತ್ತು ರೀಸೆಂಟ್ ಟ್ರೆಂಡ್ಸ್, ಏನೇನೆಲ್ಲ ಟ್ರೆಂಡ್ಸ್ ಇದು ಮಾಡ್ತಿದ್ದಾರೆ ಟ್ರೈನಿಂಗು ಮತ್ತು ಡೆವಲಪ್ಮೆಂಟಲ್ಲಿ, ಪರ್ಸ್ನಲೈಸ್ಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಇಂಟಿಗ್ರೇಷನ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಟ್ರೈನಿಂಗ್, ಅಂದರೆ ಏನಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಟ್ರೈನಿಂಗಲ್ಲಿ ಡೆವಲಪ್ಮೆಂಟಲ್ಲಿ ಹೆಂಗೆ ಇದು ಮಾಡ್ತಿದ್ದಾರೆ ಅನ್ನೋದು, ಮೈಕ್ರೋ ಲರ್ನಿಂಗ್ ಮಾಡ್ಯೂಲ್ಸ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್, ಬ್ಲೈಂಡ್ ಲರ್ನಿಂಗ್ ಇನ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್, ಕಾನ್ಸೆಪ್ಟ್ಸ್ ಆಫ್ ಮ್ಯಾನೇಜ್ಮೆಂಟ್
ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇದೆಲ್ಲ ಆಗಿರುತ್ತೆ ಲೆವೆಲ್ ಕ್ವಶನ್. ಥರ್ಡ್ ಚಾಪ್ಟರ್ದು ಇಂಪಾರ್ಟೆಂಟ್. ಆಲ್ಮೋಸ್ಟ್ ನಿಮಗೆ ಫಸ್ಟ್ ಸೆಕೆಂಡ್ ಥರ್ಡು ಈಸಿ ಇದೆ ಚಾಪ್ಟರ್ಸು ಓದ್ಕೊಳಕ್ಕೆ. ಆ್ಯಂಡ್ ನಿಮಗೆ ಫೋರ್ತು ಫಿಫ್ತನೇ ತುಂಬ ಕಷ್ಟ ಇದೆ. ಆ್ಯಂಡ್ ಅದರಲ್ಲಿ ತುಂಬ ಟಾಪಿಕ್ಸ್ ಅನ್ನೋದು ಇನ್ಕ್ಲೂಡ್ ಆಗಿದೆ. ನೀವು ಫಸ್ಟು ಸೆಕೆಂಡು ಥರ್ಡ್ ಚಾಪ್ಟರ್ನ ಎಲ್ಲ ಒಂದು ಕ್ವಶನ್ಸ್ ಬಿಡ್ದಿರೋ ಓದ್ಕೊಂಡೋಗಿ. ಸೊ ಫೋರ್ತು ಫಿಫ್ತು ಯಾವ್ಯಾವು ನಿಮ್ಗೆ ಈಸಿ ಅನಿಸುತ್ತೋ ಅದು ಓದ್ಕೊಂಡು ಹೋಗೋದ್ರಿಂದ ನೀವು ಚಾಯ್ಸ್ ಕೂಡ ಬಿಡ್ಬೋದಾಗಿರುತ್ತೆ ಒಂದಷ್ಟು ಕ್ವಶನ್ಸ್ನ ನಿಮ್ಗೆ ಗೊತ್ತಿಲ್ಲ ಅಂದರೆ. ಓಕೆ, ಇದಾಗಿರುತ್ತೆ ಥರ್ಡ್ ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಫೋರ್ತ್ ಆ್ಯಂಡ್ ಫಿಫ್ತ್ ನೋಡೋಣ ಬನ್ನಿ. ಫೋರ್ತ್ ಚಾಪ್ಟರ್ ನೋಡೋದಾದರೆ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಆ್ಯಂಡ್ ಕಾಂಪೋಸಿಷನ್ ಮ್ಯಾನೇಜ್ಮೆಂಟ್. ಅದರಲ್ಲಿ ಬಂದುಬಿಟ್ಟು ಮೀನಿಂಗ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್, 360 ಡಿಗ್ರಿ ಫೀಡ್ಬ್ಯಾಕ್, ಮ್ಯಾನೇಜ್ಮೆಂಟ್ ಬೈ ಆಬ್ಜೆಕ್ಟಿವ್ಸ್ ಅಂದರೆ ಏನು, ಬಿಹೇವಿಯರಲ್ ಎನ್ಕೋಸ್ಟೆಡ್ ರೇಟಿಂಗ್ ಸ್ಕೇಲ್ ಅಂದರೆ ಏನು, ಅಂದರೆ ಇದ್ರದ್ದು ಫುಲ್ ಫಾರ್ಮ್ ಓದ್ಕೊಂಡೋಗಿ ಅದನ್ನು ಸಹ ಕೇಳೋ ಚಾನ್ಸಸ್ ಇರುತ್ತೆ. ಗ್ರಾಫಿಕ್ ರೇಟಿಂಗ್ ಸ್ಕೇಲ್ ಅಂತ, ಮತ್ತು ಕ್ರಿಟಿಕಲ್ ಇನ್ಸಿಡೆಂಟ್ ಮೆಥಡ್, ಚೆಕ್ಲಿಸ್ಟ್ ಮೆಥಡ್ ಅಂದರೆ ಏನು, ಫೋರ್ಸ್ ಡಿಸ್ಟ್ರಿಬ್ಯೂಷನ್ ಅಂದರೆ ಏನು, ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಮತ್ತು ಇಂಟರ್ನಲ್ ಮೊಬಿಲಿಟಿ ಅಂದರೆ ಏನು, ಪ್ರಮೋಷನ್ ಅಂದರೆ ಏನು, ಟ್ರಾನ್ಸ್ಫರ್ ಅಂದರೆ ಏನು, ಡೌನ್ ಸೈಜಿಂಗ್ ಆಫ್ ವರ್ಕ್ ಫೋರ್ಸ್ ಅಂದರೆ ಏನು, ರೈಟ್ ಸೈಜಿಂಗ್ ಅಂದರೆ ಏನು. ಇದರದ್ದು ಮೀನಿಂಗ್ಸ್ನ ನೀವು ಓದ್ಕೊಂಡು ಹೋಗ್ಬೇಕಾಗಿರುತ್ತೆ. ಅಂದರೆ ನಾನು ಇದರಲ್ಲಿ ನಿಮಗೆ ಥಿಯರಿಯಲ್ಲಿ ಹೇಳೋದೇನು ಅಂದರೆ, ನೀವೇನೇ ಒಂದು ಓದಬೇಕಾದ್ರೂ ಬಯಟ್ ಹಾಕ್ಕೊಂಡು ಓದ್ಕೊಳಕ್ಕೆ ಹೋಗ್ಬಿಡಿ, ಅರ್ಥ ಮಾಡ್ಕೊಂಡು ಓದ್ಕೊಳ್ಳಿ. ಅದರಿಂದ ನೀವು ಜಾಸ್ತಿ ಕೂಡ ಬರಿಬೋದು. ಆ್ಯಂಡ್ ಬಯಟ್ ಹಾಕೋಕೆ ಹೋದರೆ ನಿಮ್ಗೆ ಗ್ಯಾಪ್ನ ಕೂಡ ಇರಲ್ಲ. ಆ್ಯಂಡ್ ಥಿಯರಿ ಸಬ್ಜೆಕ್ಟ್ ಮೇಯ್ನು ಪಾಯಿಂಟ್ಸ್ ಅನ್ನೋದನ್ನ ಚೆನ್ನಾಗಿ ಬಯಟ್ ಹಾಕ್ಕೊಂಡು ಹೋಗ್ಬೇಕಾಗಿರುತ್ತೆ. ಆ್ಯಂಡ್ ಅದ್ರ ಎಕ್ಸ್ಪ್ಲನೇಷನ್ ಅಲ್ಲ, ಬಿಕಾಸ್ ಪಾಯಿಂಟ್ನ ನೀವು ಯಾವ ರೀತಿ ಓದ್ಕೊಂಡು ಹೋಗ್ಬೇಕು ಅಂದರೆ ಈ ಪಾಯಿಂಟ್ ಆದಮೇಲೆ ಈ ಪಾಯಿಂಟ್ ಬರಬೇಕು. ಆ್ಯಂಡ್ ಇದಕ್ಕೆ ಪಾಯಿಂಟ್ದು ಮೀನಿಂಗ್ ಏನು ಅಂದರೆ, ಇವಾಗ ಏನೋ ಒಂದು ಎಕ್ಸಾಂಪಲ್, ಇವಾಗ ಪ್ರಮೋಷನ್ ಅಂದ್ಕೊಳ್ಳಿ. ಪ್ರಮೋಷನ್ ಅಂದರೆ ಏನು, ಏನೇ ಒಂದು ಪ್ರಾಡಕ್ಟ್ನ ಪಬ್ಲಿಕ್ಗೆ ತೋರಿಸ್ಕೊಳೋದಲ್ವ, ಅದನ್ನು ಪ್ರಮೋಷನ್ ಅಂತಾರೆ. ನೀವು ಅದನ್ನು ಬಯಟ್ ಹಾಕ್ಕೊಳ್ತಾ ಹೋದರೆ ನೀವು ಎಷ್ಟು ಒಂದು 4 ಲೈನ್ಸ್ ಬಯಟ್ ಹಾಕ್ಕೊಂಡ್ರೆ 2 ಲೈನ್ಸ್ ಗ್ಯಾಪ್ನ ಇಲ್ಲ ಅಂದರೆ ಫುಲ್ಲು ಗ್ಯಾಪ್ನೇ ಇರಲ್ಲ. ಬಟ್ ಪರ್ಟಿಕ್ಯುಲರ್ ಒಂದು ಏನೋ ಒಂದು ವರ್ಡ್ನ ಗ್ಯಾಪ್ನ ಇಟ್ಕೊಂಡ್ರೆ ನೀವು ಓನಾಗಿ ಎಕ್ಸ್ಪ್ಲೇನ್ ಮಾಡ್ಬೋದಲ್ವ. ಈಸಿಯಾಗಿ ನೀವು ಥಿಯರಿ ಸಬ್ಜೆಕ್ಟಲ್ಲಿ ಆರಾಮಾಗಿ ನೀವು ಸ್ಕೋರ್ ಮಾಡ್ಬೋದು. ಜಾಸ್ತಿನೇ ಔಟ್ ಆಫ್ ಔಟ್ಗಿಂತ ತೆಗಿಯೋಕ್ಕಾಗಿಲ್ಲ ಅಂದರೂ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಬಿಕಾಸ್ ಥಿಯರಿ ಅನ್ನೋದು ಹೆಂಗೆ ಅಂದರೆ, ನೀವು ಬಯಟ್ ಹಾಕ್ಕೊಂಡು ಹೋದರೆ ನೀವು ಬರೆಯೋಕ್ಕಾಗಲ್ಲ. ನೀವು ಅದ್ರ ಬಗ್ಗೆ ಟಾಪಿಕ್ ಬಗ್ಗೆ ನೀವು ತಿಳ್ಕೊಂಡು ಹೋಗ್ಬೇಕಾಗಿರುತ್ತೆ. ಅಂದರೆ ಪಾಯಿಂಟ್ಸ್ ಏನು, ಅದ್ರ ಮೀನಿಂಗು, ಅದಕ್ಕೆ ಮತ್ತು ಕ್ವಶನ್ ಕೇಳಿರೋದು ಹೆಂಗೆ ರಿಲೇಟ್ ಆಗಿದ್ರೆ ಅದ್ರ ಬೇಸ್ ಮೇಲೆ ನೀವು ಎಕ್ಸ್ಪ್ಲನೇಷನ್ ಅನ್ನೋದನ್ನ ಬರೀಬೇಕಾಗಿರುತ್ತೆ. ಓಕೆ, ಬನ್ನಿ ನೆಕ್ಸ್ಟ್ 6 ಮಾರ್ಕ್ಸ್, 14 ಮಾರ್ಕ್ಸ್, 10 ಮಾರ್ಕ್ಸ್ ನೋಡ್ತಾ ಹೋಗೋಣ. ಪರ್ಪಸ್ ಆಫ್ ಪರ್ಫಾರ್ಮೆನ್ಸ್ ಅಪೀರಲ್, ಅದ್ರದ್ದು ಮೆಥಡು, ಚಾಲೆಂಜಸ್ಸು, ಮತ್ತು ಚಾಲೆಂಜಸ್ ಆಫ್ 360 ಡಿಗ್ರಿ ಫೀಡ್ಬ್ಯಾಕ್. ನೆಕ್ಸ್ಟ್ ಚಾಲೆಂಜಸ್ ಆಫ್ ಈಚ್ ಸ್ಟೇಜ್ ಇನ್ ಮ್ಯಾನೇಜ್ಮೆಂಟ್ ಬೈ ಆಬ್ಜೆಕ್ಟಿವ್ಸ್, ಮತ್ತು ಅದ್ರ ಚಾಲೆಂಜಸ್, ಎಲಿಮೆಂಟ್ಸ್ ಆಫ್ ಇಂಟರ್ನಲ್ ಮೊಬಿಲಿಟಿ, ಬೇಸಸ್ ಆಫ್ ಪ್ರಮೋಷನ್ ಏನು ಬೇಸು, ಮತ್ತು ಕೀ ರೀಸನ್ಸ್ ಫಾರ್ ಟ್ರಾನ್ಸ್ಫರ್ ಏನು ರೀಸನ್ಸ್ ಆಗಿರುತ್ತೆ, ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ಕಾಂಪನ್ಸೇಷನ್. ಇದೆಲ್ಲ ಆಗಿರುತ್ತೆ 10 ಕ್ವಶನ್ಸ್, 6 ಮಾರ್ಕ್ಸ್, 14 ಮಾರ್ಕ್ಸ್, 10 ಮಾರ್ಕ್ಸ್ದು. ಯಾವ ಚಾಪ್ಟರ್ದು? ಫೋರ್ತ್ ಚಾಪ್ಟರ್ದು. ನೆಕ್ಸ್ಟ್ ನೋಡೋಣ ಬನ್ನಿ, ಫಿಫ್ತ್. ಆ್ಯಂಡ್ ಚಾಪ್ಟರ್ 5 ಬಂದು ಮೇಂಟೆನೆನ್ಸ್ ಫಂಕ್ಷನ್ಸ್ ಆಫ್ ವುಮೆನ್ ರಿಸೋರ್ಸಸ್ ಅಂತ. 2 ಮಾರ್ಕ್ಸ್, 6 ಮಾರ್ಕ್ಸ್, 14 ಮಾರ್ಕ್ಸ್, 10 ಮಾರ್ಕ್ಸ್ ಇದಾಗಿರುತ್ತೆ. ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಎಂಪ್ಲಾಯಿ ಎಂಗೇಜ್ಮೆಂಟ್, ಎಂಪ್ಲಾಯಿ ವೆಲ್ಫೇರ್, ಎಂಪ್ಲಾಯಿ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್, ಅದ್ರ ಡೆಫಿನೇಷನ್ನು. ಸೆಕ್ಷುವಲ್ ಹರಾಸ್ಮೆಂಟ್ ಅಂದರೆ ಏನು, ಮತ್ತು ವರ್ಕ್ ಪ್ಲೇಸ್ ಬೈಯಿಂಗ್ ಅಂದರೆ ಏನು, ಇದೆಲ್ಲ ಆಗಿರುತ್ತೆ 2 ಮಾರ್ಕ್ಸ್. ನೆಕ್ಸ್ಟ್ 6, 14, 10 ಮಾರ್ಕ್ಸ್. ಟೈಪ್ಸ್ ಆಫ್ ಎಂಪ್ಲಾಯಿ ಎಂಗೇಜ್ಮೆಂಟ್, ಮೆಷರ್ ಹೆಂಗೆ ಮಾಡ್ತಾರೆ ಎಂಪ್ಲಾಯಿ ವೆಲ್ಫೇರ್ನ ಮತ್ತು ಹೆಲ್ತ್ನ, ಮತ್ತು ಎಫೆಕ್ಟಿವ್ ಸ್ಟ್ರಾಟಜೀಸ್ ಆಫ್ ಎಂಪ್ಲಾಯಿ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್, ಅದರದ್ದು ಸ್ಟ್ರಾಟಜಿ. ಮತ್ತು ನಿಮಗೆ ರೀಸೆಂಟ್ ಟ್ರೆಂಡ್ಸ್ ಆ್ಯಂಡ್ ಚಾಲೆಂಜಸ್ ಇನ್ HR ಅಂತ ಕೇಳಿದ್ರೆ ನೀವು ಇಲ್ಲಿದ್ದಾವಲ್ಲ 1, 2, 3, 4, 5, 6, ಇಷ್ಟನ್ನ ನೀವು ಬರಿಬೇಕಾಗಿರುತ್ತೆ. ಅಂದರೆ ರೀಸೆಂಟ್ ಏನೇನೆಲ್ಲ ಟ್ರೆಂಡ್ಸು, ಚಾಲೆಂಜಸ್ ಇದೆ HR ಅಂದರೆ ನೀವು ಇಷ್ಟನ್ನ ನೀವು ಕ್ವಶನ್ಸ್ ಅಂತೀನಿ, ಅದನ್ನು ಹೆಡ್ಡಿಂಗ್ಸ್ನ ಬರ್ಕೊಂಡು ಬರಿಬೇಕಾಗಿರುತ್ತೆ. ಇಲ್ಲ ಒಂದೊಂದು ಕೇಳಿದ್ರೆ ಅಕಸ್ಮಾತ್ ಏನಾನ KBO ಆ್ಯಸ್ ಎ ರೀಸೆಂಟ್ ಟ್ರೆಂಡ್ ಇನ್ HR ಅಂತ ಕೇಳಿದರೆ ಆಸ್ಪೆಕ್ಟ್ಸ್ ಏನು ಅಂತ ಕೇಳಿದ್ರೆ ನೀವು ಒಂದೊಂದು ಓದ್ಕೊಂಡು ಹೋದ್ರೂ ಈಸಿ ಆಗುತ್ತೆ. ಅದು ಕ್ವಶನ್ ಕೇಳಿದ್ರೆ ಜಸ್ಟ್ ಅದ್ರದ್ದು ಎಕ್ಸ್ಪ್ಲನೇಷನ್ ಬರೆದ್ಬಿಟ್ಟು ಪಾಯಿಂಟ್ಸ್ ಬರೀಬೇಕು. ಪರ್ಟಿಕ್ಯುಲರ್ ಒಂದನ್ನೇ ಕೇಳಿದ್ರೆ ಪ್ರೊಫೆಷ್ನಲ್ ಕೆರಿಯರ್ ಡೆವಲಪ್ಮೆಂಟ್ ಆ್ಯಸ್
ಆ್ಯಸ್ ಎ ರೀಸೆಂಟ್ ಟ್ರೆಂಡ್ ಇನ್ HR ಅಂದರೆ ಅದ್ರದ್ದು ಎಕ್ಸ್ಪ್ಲೇಷನ್ ಅಂದರೆ ಮೀನಿಂಗ್ ಬರೆದ್ಬಿಟ್ಟು ಅದ್ರದ್ದು ಪಾಯಿಂಟ್ಸ್ ಆಸ್ಪೆಕ್ಟ್ಸ್ನ ಕೀ ಆಸ್ಪೆಕ್ಟ್ಸ್ನ ಬರಿಬೇಕಾಗಿರುತ್ತೆ. ಇಲ್ಲ ಅದನ್ನು ಕೇಳಿದ್ರೆ ನೀವು ಹಿಂಗೆ ಬರಿಬೇಕಾಗಿರುತ್ತೆ. ನೆಕ್ಸ್ಟು ಕೀ ಆಸ್ಪೆಕ್ಟ್ಸ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಫೋರ್ಸ್ ಅಂತ ಕೇಳ್ತಾರೆ. ಆಮೇಲೆ ಕೀ ಆಸ್ಪೆಕ್ಟ್ಸ್ ಆಫ್ ವರ್ಕ್ ಪ್ಲೇಸ್ ಬೈಯಿಂಗ್ ಅಂತ ಕೇಳ್ತಾರೆ. ಇದೆಲ್ಲ ಆಗಿರುತ್ತೆ ಆಲ್ಮೋಸ್ಟ್ 12 ಕ್ವಶನು. ಯಾವುದು ಅಂದರೆ 5th ಚಾಪ್ಟರ್ದು. ಅಷ್ಟು ನನಗೆ ಮ್ಯಾಮ್ ಓದೋಕ್ಕೆ ನೋಟ್ಸ್ ಇಲ್ಲ. ಕ್ವಶನ್ಸ್ ಓಕೆ, ಇಂಪಾರ್ಟೆಂಟ್ ಕ್ವಶನ್ಸೇ, ಅಂದರೆ ಯಾರು ಭಯ ಬೀಳ್ಬೇಡಿ. ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಹೇಳಿದ್ನಲ್ಲ ವಾಟ್ಸಪ್ ನಂಬರ್ ಇದೆ ಅಂತ ಮೆಸೇಜ್ ಮಾಡಿ, ನಿಮಗೆ ನೋಟ್ಸ್ ಅನ್ನೋದು ಸಿಗುತ್ತೆ. ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಾಗಿರುತ್ತೆ ಅಷ್ಟೇ. ಜಸ್ಟ್ ಓಕೆ, ಇದಾಗಿರುತ್ತೆ ಇಂಪಾರ್ಟೆಂಟ್ ಕ್ವಶನ್. ಇದೊಂದೇ ಸಬ್ಜೆಕ್ಟಲ್ಲಿ ನಾನು ಪ್ರತಿಯೊಂದು ಸಬ್ಜೆಕ್ಟ್ದು ಇಂಪಾರ್ಟೆಂಟ್ ಕ್ವಶನ್ಸು ಇದೆ ಆ್ಯಂಡ್ ನೋಟ್ಸ್ ಕೂಡ ಅವೈಲಬಲ್ ಮಾಡ್ತೀನಿ. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಮೆಸೇಜ್ ಮಾಡ್ಬೋದು. ಆ್ಯಂಡ್ ಇನ್ನೂ ಬೇರೆ ವೀಡಿಯೋಸ್ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಚೆಕ್ಔಟ್ ಮಾಡ್ಬೋದು. ಓಕೆ, ಸಿ ನೆಕ್ಸ್ಟ್ ವೀಡಿಯೋ.